ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 22ರಲ್ಲಿ ನಾವು ನೋಡ್ತೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂದು ಹೇಳಿದರು. ಇಲ್ಲಿ ಅರಿಯುವಂಥದ್ದೇನಪ್ಪ ಅಂತಂದರೆ ನಿಮ್ಮ ದೃಷ್ಟಿ ಸರಿಯಾಗಿದ್ದರೆ ನಿನ್ನ ಕಾರ್ಯಗಳು ಸರಿಯಾಗಿರ್ತವೆ. ನಿನ್ನ ದೃಷ್ಟಿ ಸರಿಯಾಗಿದ್ದರೆ ನಿನ್ನ ಆಲೋಚನೆಗಳು ಒಳ್ಳೆಯದಾಗಿರ್ತವೆ. ನಿನ್ನ ದೃಷ್ಟಿ ಸರಿಯಾಗಿದ್ದರೆ ನಿನ್ನ ನೇಮ ನಿಷ್ಠೆಗಳು ಸ್ವಚ್ಛಂದವಾಗಿರ್ತವೆ. ನಿನ್ನ ದೃಷ್ಟಿ ಸರಿಯಾಗಿದ್ದರೆ ನಿನ್ನ ದೇಹ ಬೆಳಕಾಗಿರ್ತದೆ. ಕಣ್ಣು ಈ ನಮ್ಮ ದೇಹಕ್ಕೆ ಒಂದು ಬೆಳಕು. ಈ ಬೆಳಕನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಅಲ್ಲವೇ? ನಿನ್ನೊಳಗೆ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟಿರಬೇಕು? ಆ ಕತ್ತಲು ನಮ್ಮನ್ನು ಆವರಿಸಿಕೊಳ್ಳಬಾರದು. ಯೇಸು ನಮ್ಮನ್ನು ಕರೆದಿರುವಂಥದ್ದು ಬೆಳಕಿನಡೆಗೆ ನಡೆಸುವುದಕ್ಕೆ. ಕರ್ತನು ನಮ್ಮನ್ನು ಅಪ್ಪಿಕೊಂಡಿರುವುದು ಸತ್ಯವನ್ನು ಸಾರುವುದಕ್ಕೆ. ಕರ್ತನು ನಮ್ಮನ್ನು ಪಾರಂಪರಿಸುತ್ತಿರುವುದು ಉನ್ನತವಾಗಿ ನಮ್ಮನ್ನು ನಡೆಸಿ ನಮ್ಮನ್ನು ಅನೇಕರಿಗೆ ಮಾರ್ಗದರ್ಶಕರನ್ನಾಗಿ ಇಟ್ಟಿರುವುದಕ್ಕೆ. ನಿಮ್ಮ ಮನಸ್ಸು ಪರಲೋಕದ ವಿಷಯಗಳ ಮೇಲೆ ನೆಲೆಸಲಿ. ನಿಮ್ಮ ಮನಸ್ಸು ಪರಲೋಕದ ಮೇಲೆ ನೆಲೆಸಿದಾಗ ಆಗುವಂಥ ಲಾಭಗಳು ಒಂದೋ ಎರಡೋ ಅಲ್ಲ, ಅನೇಕವು. ನಮ್ಮ ಮನಸ್ಸು ಎಂದು ಪರಲೋಕದ ಕಡೆ ಇರ್ತದೋ ಅಂದು ನಮ್ಮ ಹೃದಯ ಪ್ರಫುಲ್ಲವಾಗ್ತದೆ, ಪುಳಕಿತಗೊಳ್ತದೆ. ಆ ಪುಳಕಿತಗೊಂಡಾಗ ನಮ್ಮ ಕಾರ್ಯಗಳು ಸಫಲವಾಗ್ತವೆ. ನಿಮ್ಮ ಮನಸ್ಸು ಪರಲೋಕದ ವಿಷಯಗಳಾಗಿ ಸದೃಢವಾಗಿ ನೆಲೆಗೊಳ್ಳಬೇಕು. ನೀವು ಯಾವುದನ್ನು ಪ್ರೀತಿಸ್ತೀರಿ ಅನ್ನುವುದನ್ನು ಕಂಡುಕೊಳ್ಳಬೇಕು. ನೀವು ಯಾವುದರ ಬಗ್ಗೆ ಆಲೋಚಿಸ್ತೀರಿ, ನಿಮ್ಮ ಹೃದಯ ಯಾವುದಕ್ಕಾಗಿ ತವಕಿಸ್ತದೆ ಅಂತೇಳಿ ಪರೀಕ್ಷೆ ಮಾಡಿಕೊಂಡು ನೀವು ನಡೆಯಬೇಕಾಗ್ತದೆ. ನಿನ್ನೊಳಗಿರುವ ಬೆಳಕು ಅದು ಕತ್ತಲಾಗುವುದಕ್ಕೆ ನೀವು ಬಿಡಬಾರದು. ಯಾಕಂದರೆ ಎಲ್ಲ ಮೂಲ ತತ್ವಗಳನ್ನು ಸರಿಯಾಗಿ ತಿಳಿದುಕೊಂಡು ಉತ್ತಮ ಕ್ರೈಸ್ತತ್ವದಲ್ಲಿ ನಾವು ನಡೆಯಬೇಕು. ಸಭಾಕೂಟಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಅನೇಕರನ್ನು ಪ್ರೇರೇಪಿಸಬೇಕು. ಸಭಾಕೂಟಗಳ ಜೊತೆಗೆ ಎಂದು ಬಿಡುವು ಸಿಗ್ತದೋ ಆಗ ಬೇರೆ ಬೇರೆ ಪ್ರಾರ್ಥನಾ ಕೂಟಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಸ್ವಲ್ಪ ನೀವು ಲೂಕ ಪತ್ರಿಕೆಯಲ್ಲಿ ನೋಡೋದಾದರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನು ಹಾಗೆ ಮಾಡಬೇಡ ಎಂಬ ಆತನ ಹೇಳಿಕೆಯಷ್ಟೇ ಮಹತ್ವವುಳ್ಳದಾಗಿದೆ. ಅವನು ಯಾರನ್ನು ನೀನು ದ್ವೇಷ ಮಾಡಬೇಡ, ಕರ್ತನ ಕಳಿಸುವುದೇ ಪ್ರೀತಿಸು, ನಿನ್ನ ಶತ್ರುವನ್ನು ಪ್ರೀತಿಸು, ನಿನ್ನ ನೆರೆಹೊರೆಯರನ್ನು ಪ್ರೀತಿಸು. ನಮ್ಮ ಆಲೋಚನಾ ಮನೋಭಾವಗಳು ವಿಸ್ತಾರಗೊಳ್ತವೆ. ಆ ವಿಸ್ತಾರಗೊಂಡಾಗ ಅದು ವಿಭಿನ್ನವಾಗಿರ್ತದೆ. ದೇವರನ್ನು ಪ್ರೀತಿಸಬೇಕಾದರೆ ಧನವನ್ನು ದ್ವೇಷಿಸಬೇಕು ಎಂದು ಯೇಸು ಹೇಳಿದನು ಎಂಬುದಾಗಿ ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 24ರಲ್ಲಿ ನಾವು ನೋಡ್ತೇವೆ. ಜಮೀನು, ವ್ಯಾಪಾರ, ವ್ಯವಹಾರ ಇವೆಲ್ಲವೂ ಒಳಗೊಂಡಿದೆ. ಆದರೆ ಇವೆಲ್ಲವುದಕ್ಕಿಂತ ಮುಖ್ಯವಾಗಿ ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮ ಹೃದಯದಲ್ಲಿರಲಿ. ಆತನು ನಿಮ್ಮನ್ನು ಪ್ರೀತಿಸ್ತಾನೆ, ಆತನು ನಿಮ್ಮನ್ನು ನಡೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ ದೇವರೇ, ಆ ಕೆಲಸಕ್ಕೆ ಹೋಗುವಾಗ ಆ ಕೆಲಸದ ಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಅಡೆತಡೆಗಳು, ಸಮಸ್ಯೆಗಳು, ಮಕ್ಕಳು ಹೇಳಿದೆ ಕೊರಗ್ತಾರಪ್ಪ. ಅಪ್ಪ, ಯಾರ್ಯಾರ ಮಕ್ಕಳು ಯಾರ್ಯಾರು ಆಫೀಸ್ ಕೆಲಸಗಳಿಗೆ ಹೋಗ್ತಾರೋ, ಕಚೇರಿ ಕೆಲಸಗಳಿಗೆ ಹೋಗುವಂಥ ಮಕ್ಕಳು, ಎಲ್ಲ ಮಕ್ಕಳು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಪ್ಪ.
ಅಲ್ಲಿ ಮಕ್ಕಳಿಗೆ ಯಾವುದೇ ಥರದ ತೊಂದರೆಗಳಾಗಬಾರ್ದು, ಮೇಲಧಿಕಾರಿಗಳು ತೊಂದರೆ ಕೊಡಬಾರ್ದು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳನ್ನು ಆಶೀರ್ವದಿಸು, ಅವರಿಗೆ ಪ್ರಮೋಷನ್ ಸಿಗಲಿ ಸ್ವಾಮಿ. ಅವರ ಹಣ ಯೇಸುವರು ಬರುವಂಥ ಸಂಬಳ ಸ್ವಾಮಿ ಸತ್ಕಾರ್ಯಗಳಿಗೆ ಉಪಯೋಗವಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ.